ಕರ್ನಾಟಕದಲ್ಲಿ ಮದ್ಯ ನಿಷೇಧಕ್ಕೆ ಆಗ್ರಹಿಸಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಮಿತಿ ವತಿಯಿಂದ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಮದ್ಯ ಮಾರಾಟ ಹಾಗೂ ಅಕ್ರಮ ಮದ್ಯ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸುವಂತೆ ಹಾಗೆ ಮದ್ಯದಂಗಡಿ ಪರವಾನಗಿ ರದ್ದು ಮಾಡುವಂತೆ ಮಹಿಳಾ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ರು. ಗ್ರಾಮ ಮಟ್ಟದಲ್ಲಿ ಮಹಿಳಾ ಜಾಗೃತಿ ಸಮಿತಿಗಳನ್ನ ರಚಿಸಬೇಕು, ಇಲ್ಲವಾದ್ರೆ ನವೆಂಬರ್ 25ನೇ ತಾರೀಕು ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ನಡೆಸ್ತೇವೆ ಅಂತ ಹೇಳಿ ಮಹಿಳೆಯರು ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಾವು ಇವತ್ತು 2 ವಿಷಯ ತಗೊಂಡು ಬಂದಿದ್ದೀವ್ರಿ. ಒಂದು ಮಹಿಳಾ ಗ್ರಾಮ ಸಭೆಗೆ ಪ್ರಾಧಿಕಾರ ಕೊಡಬೇಕು, ಮತ್ತೊಂದು ಕರ್ನಾಟಕದಿಂದ ಮದ್ಯ ನಿಷೇಧ ಆಂದೋಲನ ಮಾಡ್ತಾ ಇದ್ದೇವ್ರಿ. ಮದ್ಯ ನಿಷೇಧ ಮಾಡಬೇಕು ಅಂತ ಹೇಳಿ 2 ವಿಷಯ ತಗೊಂಡು ಬಂದಿದ್ದೇವ್ರಿ. ಈಗ ನಾವು 10 ವರ್ಷ ಹೋರಾಟಗಳು ಮಾಡ್ಕೊತಾನೆ ಬಂದಿದ್ದೇವ್ರಿ. ಮನವಿಗಳು ಕೊಟ್ಕೊತಾ ಬಂದಿದ್ದೇವೆ, ಹೋರಾಟಗಳು ಮಾಡ್ಕೊತ ಬಂದಿದ್ದೇವೆ. ಬೆಂಗಳೂರು ಮಟ್ಟ ಪಾದಯಾತ್ರೆ ಕೂಡ ಮಾಡಿದ್ದೇವ್ರಿ 15 ದಿನ ಹೆಣ್ಮಕ್ಳು. ಆದ್ರೂ ಸರ್ಕಾರ ಬಂದ್ ಮಾಡ್ತಾ ಇಲ್ರಿ. ಪ್ರತಿ ವರ್ಷ ಹೆಚ್ಚಾಕೊಂತ ಹೊಂಟೈತ್ರಿ. ನಮ್ಮ ಕುಟುಂಬಗಳ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗೈತ್ರಿ. ಮನೆಗೇನೋ ದಿಕ್ಕನೇ ಇಲ್ದಂಗೆ ಆಗಿಬಿಟ್ಟೈತ್ರಿ ಗಂಡು ಮಕ್ಕಳದ್ದು. ಆ ಪರಿಸ್ಥಿತಿಗೆ ನಮ್ಮ ಮಹಿಳಾ ಹೆಣ್ಮಕ್ಳು ಬಂದಿದ್ದಾರೆ. ಹಾಗಾಗಿ ಮಹಿಳಾ ಗ್ರಾಮ ಸಭೆಗೆ ಮಹಿಳೆಯರಿಗೆ ಪ್ರಾಧಿಕಾರ ಕೊಡಬೇಕಂದ್ರೆ ನಮ್ಮ ಆಗಿದ್ದ ಠರಾವನ್ನು ಸರ್ಕಾರ ಮಾನ್ಯ ಮಾಡಬೇಕು. ಆ ಥರ ನಮಗೆ ಹಕ್ಕನ್ನು ಕೊಟ್ಟು ನಮ್ಮ ಊರಲ್ಲಿ ನಡೀತಾ ಇರೋದು ಮದ್ಯ ಮಾರಾಟ, ಅಕ್ರಮ ಮದ್ಯ ಮಾರಾಟ ಏನಾದ್ರು ನಿಲ್ಲಬೇಕು ರೀ. ಕಿರಾಣಿಗಳಲ್ಲಿ ಹೋಗಿದ್ದಾವ್ರಿ, ಶಾಪ್ಗಳಲ್ಲಿ ಸಂಪೂರ್ಣವಾಗಿ ಮಾಡೋದಂತೂ ಇದ್ದೇ ಇದೆ ರೀ. ಆದರೆ ಅಕ್ರಮವಾಗಿ ಏನು ಮಾಡ್ತಾ ಇದ್ದಾರೆ ಅಲ್ರಿ, ಅದು ಅಂತೂ ಮೊದಲು ನಿಲ್ಬೇಕು ನಮ್ಮ ಹಳ್ಳಿಗಳಲ್ಲಿ ಅಂತ ಹೇಳ್ಕೇಳಿ ನಾವು ಸರ್ಕಾರನ ಕೇಳ್ಕೊತಾ ಇದ್ದೇವೆ ರೀ. ಗಂಡ ಹೋದ್ರಿ, ಅದ್ರ ಹಿಂದಿನ ಮಕ್ಕಳು ಹೋದ್ರಿ. ಈ ಪರಿಸ್ಥಿತಿ ಗಂಡ ಸತ್ತ ಸೊಸಿ ಮತ್ತೆ ಇಬ್ಬರ ಉಳೋ ಪರಿಸ್ಥಿತಿ ನಮ್ಮ ಹಳ್ಳಿಗಳಿಗೆ ಬಂದೈತ್ರಿ. ಇದು ನಿಲ್ಲಬೇಕು. ನಮ್ಮ ಮಕ್ಕಳು ಸಾಲಿ ಕಲಿಬೇಕು, ನಮ್ಮ ಮಕ್ಕಳು ದುಡಿಬೇಕು, ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯೆಯನ್ನು ಕಲಿಬೇಕು ಅಂತ ಅನ್ನೋ ಆಸೆ ನಮ್ಮದ್ರಿ. ಹಾಗಾಗಿ ಕರ್ನಾಟಕ ಇದು ಒಂದು ವೇಳೆ ಇದನ್ನು ಮದ್ಯ ಮಾರಾಟ ಮಾಡೋದು ನಿಲ್ಲಿಸದೇ ಇದ್ರೆ ನಾವು ನವೆಂಬರ್ 25ಕ್ಕೆ ಪಾದಯಾತ್ರೆ ಹೋದ ಸತ್ಯಾಗ್ರಹ ಮಾಡಲಿಕ್ಕೆ ತಯಾರಾಗಿ ನಿಂತೇವೆ. ಮಕ್ಕಳನ್ನೇ ಹೋದ್ಮ್ಯಾಗ ನಾವು ಇದ್ದರೆ ಏನು ಉಪಯೋಗ ರೀ ಭೂಮಿಯಾಗ ಅನ್ನೋ ಪರಿಸ್ಥಿತಿ ನಮ್ದಾಗೈತ್ರಿ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾರಾಟನ ನಿಲ್ಲಿಸಿದ್ದಾರೆ, ಮದ್ಯ ಮಾರಾಟನ, ಅಕ್ರಮ ಮದ್ಯ ಮಾರಾಟ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾ ಇಲ್ರಿ? ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.